ವಕ್ಫ್ ಬಿಲ್ಗೆ ತಿದ್ದುಪಡಿ ಮಾಡಿದೆ ಕೇಂದ್ರ ಸರ್ಕಾರ. ಏನ್ ತಿದ್ದುಪಡಿ? ಎರಡೇ ತಿದ್ದುಪಡಿ ಬಹಳ ಮುಖ್ಯವಾಗಿ. ಮಹಿಳೆಯರನ್ನು ಸೇರಿಸಿದೆ ಮತ್ತು ಮಹಿಳೆಯರನ್ನು ಸೇರಿಸಿದ ತಪ್ಪೇನು? ಮಹಿಳೆಯರನ್ನು ಸೇರಿಸಿದ ತಪ್ಪೇನು? ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆಯಲ್ಲ. ಆಮೇಲೆ ಅನ್ಯ ಧರ್ಮೀಯರ ವಿಚಾರ ಬಂತಲ್ಲ. ಯಾಕೆ ಅನ್ಯ ಧರ್ಮೀಯರು ಅಂತ ಹೇಳಿ? ಒಂದು ಮಸೀದಿ ವಿಚಾರದಲ್ಲಿ ಇರಬಾರ್ದು, ಆದ್ರೆ ಇದಿದೆಯಲ್ಲ ವಕ್ಫ್ ವಿಚಾರ, ಒಬ್ಬ ಅನ್ಯ ಧರ್ಮೀಯರ ಜಾಗಕ್ಕೆ ಬೇಲಿ ಹಾಕಬಹುದಂತೆ, ಅದರಲ್ಲಿ ಅನ್ಯ ಧರ್ಮೀಯ ಇರಬಾರ್ದು ಅಂತಂದ್ರೆ ಅವನು ಹೇಳ್ಬೇಕಲ್ಲ ತನ್ನ ಕಷ್ಟಗಳನ್ನ ಹೇಳ್ಬೇಕಾ ಬೇಡ? ಬನ್ನಿ ಯೋಗಿ ವಿಚಾರಕ್ಕೆ ಬರ್ತೀನಿ. ಯೋಗಿಯ ಉತ್ತರ ಪ್ರದೇಶದಲ್ಲಿ 1,20,000 ವಕ್ಫ್ ಆಸ್ತಿ ಇದೆ. 1,12,000 ವಕ್ಫ್ ಆಸ್ತಿಗಳಿಗೆ ಕಾಗಜ್ ನಹಿಯೇ. ಹಾಗಂತ ಎಲ್ಲವೂ ಸರ್ಕಾರಕ್ಕೆ ಬರುತ್ತೆ ಅಂತಲ್ಲ. ಅದರಲ್ಲೊಂದು ಅಂಕಿಅಂಶ ಇದೆ. 70 ವರ್ಷಗಳಿಂದ ನೀವು ಮಾಡಿದ್ದನ್ನ ಅಕ್ಕಪಕ್ಕದವ್ರು ನೋಡಿದ್ರೆ, ಇಲ್ಲ ರೀ ನಮ್ಮ ಇವರ ಅಜ್ಜ ಮಾಡ್ತಾ ಇದ್ರು ಇದನ್ನ, ಇವರ ಅಜ್ಜ ಮುತ್ತಾತ ಮಾಡ್ತಾ ಇದ್ರು, ನಾನು ನೋಡಿದ್ದೀನಿ ಅಂತ ಇದ್ರೆ ಈಗಲೂ ಅದಕ್ಕೆ ಅವಕಾಶ ಇದೆ. ಕಾಗಜಿಲ್ಲ ಅಂದ ತಕ್ಷಣ 1,12,000 ಎಲ್ಲವೂ ಬರುತ್ತೆ ಅಂತಲ್ಲ. ರವಿಶಂಕರ್ ಪ್ರಸಾದ್ ಒಂದು ಪ್ರಶ್ನೆ ಮಾಡಿದ್ರಲ್ಲ, ಇರೋದು ಯಾಕೆ ವಕ್ಫ್ ಇರೋದು ಯಾಕೆ? ಅದನ್ನ ಬಡವರಿಗೆ ಒಂದು ಮನೆ ಮಾಡಿ ಕೊಟ್ಟಿದ್ದೀರಾ. ಒಂದು ವಿಧವೆ ಮಹಿಳೆಗೆ, ಒಂದು ವಿಧವೆ ಮಹಿಳೆ ಇರ್ತಾಳಪ್ಪ, ನಾನು ಇನ್ನೊಂದು ಮದುವೆ ಆಗೋದಿಲ್ಲ, ನಾನು ಮುಸ್ಲಿಂ ಆಗಿ ಸಾಯ್ತೀನಿ ಅಂತ ಇನ್ನೊಂದು ಮದುವೆ ಆಗೋದಿಲ್ಲ, ನನಗೆ ಯಾರು ದಿಕ್ಕಿಲ್ಲ. ಯಾಕಂದ್ರೆ ಜೀವನಾಂಶ ಕೂಡ ಸಮಟೈಮ್ಸ್ ಸಿಗೋದಿಲ್ಲ. ಶಾಬಾನು ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನೀವು ನೋಡಿದ್ರೆ, ಈ ನಿನಗೊಂದು ಮನೆ ಮಾಡಿಕೊಡ್ತೀನಿ, ಯಾರಾದ್ರೂ ಕೊಟ್ರ ನೀವು? ಯಾರ್ಯಾರು ತಿಂದ್ರು ರಾಜಕಾರಣಿಗಳು? ದೇವೇಗೌಡರು ಹೇಳಿದ್ರಲ್ಲ, ಯಾವ ಬಡ ಮುಸ್ಲಿಮರಿಗೆ ಸಿಗಬೇಕಾದಂತಹ ಜಾಗಗಳು ಅದನ್ನ ಶ್ರೀಮಂತರು ತಿಂದು ಮುಕ್ಕಿ ಹಾಕಿದ್ರಲ್ಲ. ಶ್ರೀಮಂತರಿಗೆ ಹೋಗಬೇಕಾ, ಬಡ ಮುಸ್ಲಿಮರಿಗೆ ಹೋಗಬೇಕಾ? ಬಡ ಮುಸ್ಲಿಮರಿಗೆ ಹೋಗಬೇಕಿದ್ರು. ಬನ್ನಿ, ಇನ್ನು ರಾಷ್ಟ್ರಪತಿ ಅಂಕಿತ ಹಾಕುವುದೊಂದೇ ಬಾಕಿ. ಅದಾದ ನಂತರ ವಕ್ಫ್ ಬೋರ್ಡ್ ಹೋಗಿ ಉಮ್ಮೀದ್ ಬಿಲ್ ಆಗುತ್ತೆ. ಜಾರಿ ಬಳಿಕ ಬಿಜೆಪಿ ಏನ್ ಮಾಡುತ್ತೆ? ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ ಏನಾಗುತ್ತೆ? ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಬುಲ್ಡೋಜರ್ ರೆಡಿ ಆಗಿದೆಯಂತೆ. ಎಲ್ಲಾ ಫೈಲ್ ತೆಗೆಸ್ತಾರೆ ಸಿಎಂ ಯೋಗಿ ಆದಿತ್ಯನಾಥ್. 1,20,000 ರೆಕಾರ್ಡ್ಗಳನ್ನು, ಅಂದ್ರೆ ಆಸ್ತಿಯ ಬಿಲ್ ಕಾಗದಗಳನ್ನು, ದಾಖಲೆಗಳನ್ನು. 1,12,000ಕ್ಕೆ ದಾಖಲೆ ಇಲ್ಲ ಅಂತೇಳಿ ಯಾರು ಹೇಳಿದ್ದಾರೆ? ಅಸಾದುದ್ದೀನ್ ಓವೈಸಿ ಹೇಳಿದ್ದಾರೆ. ಹಾಗಂತ ಅದೆಲ್ಲ ಸರ್ಕಾರಕ್ಕೆ ಬರುತ್ತೆ ಅಂತಲ್ಲ. ಅಲ್ಲೂ ಸ್ವಲ್ಪ 70 ವರ್ಷಗಳಿಂದ ಇದ್ದರೆ ವಾಪಸ್ ಅವರಿಗೆ ಕೊಡಬೇಕು ಅನ್ನುವಂಥದ್ದನ್ನು ಟಿಡಿಪಿ ಚಂದ್ರಬಾಬು ನಾಯ್ಡು ಅಪೀಲ್ ಮಾಡಿದ್ದಾರೆ. ಅದನ್ನು ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ ಅಂತ ಕಾಣುತ್ತೆ. ವಕ್ಫ್ ಆಸ್ತಿಗಳ ಸರ್ವೆಗೆ ಸೂಚಿಸಿದ್ದಾರೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್. ಸುನ್ನಿ ಶಿಯಾ ವಕ್ಫ್ ಬೋರ್ಡ್ ಸರ್ವೆ ಈಗ ನಡೀತಾ ಇದೆ. ಸುನ್ನಿ ಬೋರ್ಡ್ನ 1,24,000 ಅಕ್ರಮ ಆಸ್ತಿ ಪತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಡಾಕ್ಯುಮೆಂಟ್ ಕೊಟ್ರೆ ನಡೆಯುತ್ತೆ. ಶಿಯಾ ಬೋರ್ಡ್ನ 7,785 ಅಕ್ರಮ ಆಸ್ತಿಗಳು ಪತ್ತೆಯಾಗಿದೆಯಂತೆ. ಅಕ್ರಮ ಅಂತ ನಾವು ಹೇಳ್ತಾ ಇದ್ರು ಕೂಡ ಅದಕ್ಕೆ ದಾಖಲೆಗಳು ಅಥವಾ 70 ವರ್ಷದಿಂದ ಏನಾದರೂ ಅದಕ್ಕೆ ಡಾಕ್ಯುಮೆಂಟೇಷನ್ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಈಗ ಅಷ್ಟು ಆಸ್ತಿಗಳಿಗೆ ದಾಖಲೆ ಕೇಳಲಿರುವ ಯೋಗಿ, ದಾಖಲೆ ಕೊಡದಿದ್ರೆ ಅಕ್ರಮ ಆಸ್ತಿಗಳೆಲ್ಲ ವಶಕ್ಕೆ. ಅಕ್ರಮ ಆಸ್ತಿ ಮತ್ತೊಮ್ಮೆ ಹೇಳ್ತಾ ಇದ್ರೆ 1.24 ಇದ್ರು ಕೂಡ ಅಕ್ರಮ ಆಸ್ತಿ ಅಂತಂದ್ರೆ ಅದರಲ್ಲಿ ಕೆಲವು ಕಾನೂನು ಇದೆಯಲ್ಲ. 70 ವರ್ಷಗಳಿಂದ ನಾನು ನೋಡಿದ್ದೀನಿ ಇಲ್ಲಿದ್ದಾರೆ ಅಂತಂದ್ರೆ ಹಂಗಾಗಲ್ಲ. ಅದು ಬಿಟ್ಟು ದಾಖಲೆಗಳಿಲ್ಲ ಅಂತಂದ್ರೆ ಸರ್ಕಾರಕ್ಕೆ ಬರುತ್ತೆ. ಇದೇ ಕೆಲಸ ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ಈಗ ನಡೆಯುತ್ತೆ. ಬಹಳ ಕುತೂಹಲ ಇರುವಂತದ್ದು ಕರ್ನಾಟಕದಲ್ಲಿ ಏನು ಮಾಡುತ್ತೆ. ಇವತ್ತಲ್ಲ ನಾಳೆ ಅದನ್ನ ಮಾಡಲೇಬೇಕಾಗತ್ತೆ. ಮುಂದಕ್ಕೆ ಹೋಗೋಣ. ವಕ್ಫ್ ಬಿಲ್ಗೆ ತಿದ್ದುಪಡಿ ಮಾಡಿದೆ ಕೇಂದ್ರ ಸರ್ಕಾರ. ಏನ್ ತಿದ್ದುಪಡಿ? ಎರಡೇ ತಿದ್ದುಪಡಿ ಬಹಳ ಮುಖ್ಯವಾಗಿ. ಮಹಿಳೆಯರನ್ನು ಸೇರಿಸಿದೆ ಮತ್ತು ಮಹಿಳೆಯರನ್ನು ಸೇರಿಸಿದ ತಪ್ಪೇನು? ಮಹಿಳೆಯರನ್ನು ಸೇರಿಸಿದ ತಪ್ಪೇನು? ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆಯಲ್ಲ. ಆಮೇಲೆ ಅನ್ಯ ಧರ್ಮೀಯರ ವಿಚಾರ ಬಂತಲ್ಲ. ಯಾಕೆ ಅನ್ಯ ಧರ್ಮೀಯರು ಅಂತ ಹೇಳಿ? ಒಂದು ಮಸೀದಿ ವಿಚಾರದಲ್ಲಿ ಇರಬಾರ್ದು, ಆದ್ರೆ ಇದಿದೆಯಲ್ಲ ವಕ್ಫ್ ವಿಚಾರ, ಒಬ್ಬ ಅನ್ಯ ಧರ್ಮೀಯರ ಜಾಗಕ್ಕೆ ಬೇಲಿ ಹಾಕಬಹುದಂತೆ, ಅದರಲ್ಲಿ ಅನ್ಯ ಧರ್ಮೀಯ ಇರಬಾರ್ದು ಅಂತಂದ್ರೆ ಅವನು ಹೇಳ್ಬೇಕಲ್ಲ ತನ್ನ ಕಷ್ಟಗಳನ್ನ ಹೇಳ್ಬೇಕಾ ಬೇಡ? ಬನ್ನಿ ಯೋಗಿ ವಿಚಾರಕ್ಕೆ ಬರ್ತೀನಿ. ಯೋಗಿಯ ಉತ್ತರ ಪ್ರದೇಶದಲ್ಲಿ 1,20,000 ವಕ್ಫ್ ಆಸ್ತಿ ಇದೆ. 1,12,000 ವಕ್ಫ್ ಆಸ್ತಿಗಳಿಗೆ ಕಾಗಜ್ ನಹಿಯೇ. ಹಾಗಂತ ಎಲ್ಲವೂ ಸರ್ಕಾರಕ್ಕೆ ಬರುತ್ತೆ ಅಂತಲ್ಲ. ಅದರಲ್ಲೊಂದು ಅಂಕಿಅಂಶ ಇದೆ. 70 ವರ್ಷಗಳಿಂದ ನೀವು ಮಾಡಿದ್ದನ್ನ
ಅಕ್ಕಪಕ್ಕದವ್ರು ನೋಡಿದ್ರೆ ಇಲ್ಲ ರೀ ನಮ್ಮ ಇವರ ಅಜ್ಜ ಮಾಡ್ತಾ ಇದ್ರು ಇದನ್ನ, ಇವರ ಅಜ್ಜ ಮುತ್ತಾತ ಮಾಡ್ತಾ ಇದ್ರು, ನಾನು ನೋಡಿದ್ದೀನಿ ಅಂತ ಇದ್ರೆ ಈಗಲೂ ಅದಕ್ಕೆ ಅವಕಾಶ ಇದೆ. ಕಾಗಜಿಲ್ಲ ಅಂದ ತಕ್ಷಣ 1,12,000 ಎಲ್ಲವೂ ಬರುತ್ತೆ ಅಂತಲ್ಲ. ರವಿಶಂಕರ್ ಪ್ರಸಾದ್ ಒಂದು ಪ್ರಶ್ನೆ ಮಾಡಿದ್ರಲ್ಲ, ಇರೋದು ಯಾಕೆ, ವಕ್ಫ್ ಇರೋದು ಯಾಕೆ, ಅದನ್ನ ಬಡವರಿಗೆ ಒಂದು ಮನೆ ಮಾಡಿ ಕೊಟ್ಟಿದ್ದೀರಾ. ಒಂದು ವಿಧವೆ ಮಹಿಳೆಗೆ, ಒಂದು ವಿಧವೆ ಮಹಿಳೆ ಇರ್ತಾಳಪ್ಪ, ನಾನು ಇನ್ನೊಂದು ಮದುವೆ ಆಗೋದಿಲ್ಲ, ನಾನು ಮುಸ್ಲಿಂ ಆಗಿ ಸಾಯ್ತೀನಿ ಅಂತ ಇನ್ನೊಂದು ಮದುವೆ ಆಗೋದಿಲ್ಲ, ನನಗೆ ಯಾರು ದಿಕ್ಕಿಲ್ಲ, ಯಾಕಂದ್ರೆ ಜೀವನಾಂಶ ಕೂಡ ಸಮಟೈಮ್ಸ್ ಸಿಗೋದಿಲ್ಲ. ಶಾಬಾನ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನೀವು ನೋಡಿದ್ರೆ ತಾಯಿ ನಿನಗೊಂದು ಮನೆ ಮಾಡಿಕೊಡ್ತೀನಿ, ಯಾರಾದ್ರೂ ಕೊಟ್ರ ನೀವು? ಯಾರ್ಯಾರು ತಿಂದ್ರು ರಾಜಕಾರಣಿಗಳು? ದೇವೇಗೌಡರು ಹೇಳಿದ್ರಲ್ಲ, ಯಾವ ಬಡ ಮುಸ್ಲಿಮರಿಗೆ ಸಿಗಬೇಕಾದಂತಹ ಜಾಗಗಳು ಅದನ್ನ ಶ್ರೀಮಂತರು ತಿಂದು ಮುಕ್ಕಿ ಹಾಕಿದ್ರಲ್ಲ. ಶ್ರೀಮಂತರಿಗೆ ಹೋಗಬೇಕಾ, ಬಡ ಮುಸ್ಲಿಮರಿಗೆ ಹೋಗಬೇಕಾ? ಬಡ ಮುಸ್ಲಿಮರಿಗೆ ಹೋಗಬೇಕೀಗ. ಬನ್ನಿ, ಇನ್ನು ರಾಷ್ಟ್ರಪತಿ ಅಂಕಿತ ಹಾಕುವುದೊಂದೇ ಬಾಕಿ. ಅದಾದ ನಂತರ ವಕ್ಫ್ ಬೋರ್ಡ್ ಹೋಗಿ ಉಮ್ಮೀದ್ ಬಿಲ್ ಆಗುತ್ತೆ. ಜಾರಿ ಬಳಿಕ ಬಿಜೆಪಿ ಏನ್ ಮಾಡುತ್ತೆ, ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ ಏನಾಗುತ್ತೆ? ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಬುಲ್ಡೋಜರ್ ರೆಡಿ ಆಗಿದೆಯಂತೆ. ಎಲ್ಲಾ ಫೈಲ್ ತೆಗೆಸ್ತಾರೆ ಸಿಎಂ ಯೋಗಿ ಆದಿತ್ಯನಾಥ್. 1,20,000 ರೆಕಾರ್ಡ್ಗಳನ್ನು, ಅಂದ್ರೆ ಆಸ್ತಿಯ ಬಿಲ್ ಕಾಗದಗಳನ್ನು, ದಾಖಲೆಗಳನ್ನು. 1,12,000ಕ್ಕೆ ದಾಖಲೆ ಇಲ್ಲ ಅಂತೇಳಿ ಯಾರು ಹೇಳಿದ್ದಾರೆ? ಅಸಾದುದ್ದೀನ್ ಓವೈಸಿ ಹೇಳಿದ್ದಾರೆ. ಹಾಗಂತ ಅದೆಲ್ಲ ಸರ್ಕಾರಕ್ಕೆ ಬರುತ್ತೆ ಅಂತಲ್ಲ. ಅಲ್ಲೂ ಸ್ವಲ್ಪ 70 ವರ್ಷಗಳಿಂದ ಇದ್ದರೆ ವಾಪಸ್ ಅವರಿಗೆ ಕೊಡಬೇಕು ಅನ್ನುವಂಥದ್ದನ್ನು ಟಿಡಿಪಿ ಚಂದ್ರಬಾಬು ನಾಯ್ಡು ಅಪೀಲ್ ಮಾಡಿದ್ದಾರೆ. ಅದನ್ನು ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ ಅಂತ ಕಾಣುತ್ತೆ. ವಕ್ಫ್ ಆಸ್ತಿಗಳ ಸರ್ವೆಗೆ ಸೂಚಿಸಿದ್ದಾರೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್. ಸುನ್ನಿ ಶಿಯಾ ವಕ್ಫ್ ಬೋರ್ಡ್ ಸರ್ವೆ ಈಗ ನಡೀತಾ ಇದೆ. ಸುನ್ನಿ ಬೋರ್ಡ್ನ 1,24,000 ಅಕ್ರಮ ಆಸ್ತಿ ಪತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಡಾಕ್ಯುಮೆಂಟ್ ಕೊಟ್ರೆ ನಡೆಯುತ್ತೆ. ಶಿಯಾ ಬೋರ್ಡ್ನ 7,785 ಅಕ್ರಮ ಆಸ್ತಿಗಳು ಪತ್ತೆಯಾಗಿದೆಯಂತೆ. ಅಕ್ರಮ ಅಂತ ನಾವು ಹೇಳ್ತಾ ಇದ್ರು ಕೂಡ ಅದಕ್ಕೆ ದಾಖಲೆಗಳು ಅಥವಾ 70 ವರ್ಷದಿಂದ ಏನಾದರೂ ಅದಕ್ಕೆ ಡಾಕ್ಯುಮೆಂಟೇಷನ್ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಈಗ ಅಷ್ಟು ಆಸ್ತಿಗಳಿಗೆ ದಾಖಲೆ ಕೇಳಲಿರೋ ಯೋಗಿ. ದಾಖಲೆ ಕೊಡದಿದ್ರೆ ಅಕ್ರಮ ಆಸ್ತಿಗಳೆಲ್ಲ ವಶಕ್ಕೆ. ಅಕ್ರಮ ಆಸ್ತಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 1.24 ಇದ್ರು ಕೂಡ ಅಕ್ರಮ ಆಸ್ತಿ ಅಂತಂದ್ರೆ ಅದರಲ್ಲಿ ಕೆಲವು ಕಾನೂನು ಇದೆಯಲ್ಲ. 70 ವರ್ಷಗಳಿಂದ ನಾನು ನೋಡಿದ್ದೀನಿ ಇಲ್ಲಿದ್ದಾರೆ ಅಂತಂದ್ರೆ ಹಂಗಾಗಲ್ಲ. ಅದು ಬಿಟ್ಟು ದಾಖಲೆಗಳಿಲ್ಲ ಅಂತಂದ್ರೆ ಸರ್ಕಾರಕ್ಕೆ ಬರುತ್ತೆ. ಇದೇ ಕೆಲಸ ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ಈಗ ನಡೆಯುತ್ತೆ. ಬಹಳ ಕುತೂಹಲ ಇರುವಂತದ್ದು ಕರ್ನಾಟಕದಲ್ಲಿ ಏನು ಮಾಡುತ್ತೆ. ಇವತ್ತಲ್ಲ ನಾಳೆ ಅದನ್ನ ಮಾಡಲೇಬೇಕಾಗತ್ತೆ. ಮುಂದಕ್ಕೆ ಹೋಗೋಣ. ವಕ್ಫ್ ಬಿಲ್ಗೆ ತಿದ್ದುಪಡಿ ಮಾಡಿದೆ ಕೇಂದ್ರ ಸರ್ಕಾರ. ಏನ್ ತಿದ್ದುಪಡಿ? ಎರಡೇ ತಿದ್ದುಪಡಿ ಬಹಳ ಮುಖ್ಯವಾಗಿ. ಮಹಿಳೆಯರನ್ನು ಸೇರಿಸಿದೆ. ಮತ್ತು ಮಹಿಳೆಯರನ್ನು ಸೇರಿಸಿದ ತಪ್ಪೇನು? ಮಹಿಳೆಯರನ್ನು ಸೇರಿಸಿದ ತಪ್ಪೇನು? ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆಯಲ್ಲ. ಆಮೇಲೆ ಅನ್ಯ ಧರ್ಮೀಯರ ವಿಚಾರ ಬಂತಲ್ಲ. ಯಾಕೆ ಅನ್ಯ ಧರ್ಮೀಯರು ಅಂತ ಹೇಳಿ ಒಂದು ಮಸೀದಿ ವಿಚಾರದಲ್ಲಿ ಇರಬಾರ್ದು. ಆದ್ರೆ ಇದಿದೆಯಲ್ಲ ವಕ್ಫ್ ವಿಚಾರ, ಒಬ್ಬ ಅನ್ಯ ಧರ್ಮೀಯರ ಜಾಗಕ್ಕೆ ಬೇಲಿ ಹಾಕಬಹುದಂತೆ, ಅದರಲ್ಲಿ ಅನ್ಯ ಧರ್ಮೀಯ ಇರಬಾರ್ದು ಅಂತಂದ್ರೆ ಅವನು ಹೇಳ್ಬೇಕಲ್ಲ ತನ್ನ ಕಷ್ಟಗಳನ್ನ ಹೇಳಬೇಕಾ ಬೇಡ? ಬನ್ನಿ ಯೋಗಿ ವಿಚಾರಕ್ಕೆ ಬರ್ತೀನಿ. ಯೋಗಿಯ ಉತ್ತರ ಪ್ರದೇಶದಲ್ಲಿ 1,20,000 ವಕ್ಫ್ ಆಸ್ತಿ ಇದೆ. 1,12,000 ವಕ್ಫ್ ಆಸ್ತಿಗಳಿಗೆ ಕಾಗಜ್ ನಹಿಯೇ. ಹಾಗಂತ ಎಲ್ಲವೂ ಸರ್ಕಾರಕ್ಕೆ ಬರುತ್ತೆ ಅಂತಲ್ಲ. ಅದರಲ್ಲೊಂದು ಅಂಕಿಅಂಶ ಇದೆ. 70 ವರ್ಷಗಳಿಂದ ನೀವು ಮಾಡಿದ್ದನ್ನ ಅಕ್ಕಪಕ್ಕದವ್ರು ನೋಡಿದ್ರೆ ಇಲ್ಲ ರೀ ನಮ್ಮ ಇವರ ಅಜ್ಜ ಮಾಡ್ತಾ ಇದ್ರು ಇದನ್ನ, ಇವರ ಅಜ್ಜ ಮುತ್ತಾತ ಮಾಡ್ತಾ ಇದ್ರು, ನಾನು ನೋಡಿದ್ದೀನಿ ಅಂತ ಇದ್ರೆ ಈಗಲೂ ಅದಕ್ಕೆ ಅವಕಾಶ ಇದೆ. ಕಾಗಜಿಲ್ಲ ಅಂದ ತಕ್ಷಣ 1,12,000 ಎಲ್ಲವೂ ಬರುತ್ತೆ ಅಂತಲ್ಲ. ರವಿಶಂಕರ್ ಪ್ರಸಾದ್ ಒಂದು ಪ್ರಶ್ನೆ ಮಾಡಿದ್ರಲ್ಲ, ಇರೋದು ಯಾಕೆ, ವಕ್ಫ್ ಇರೋದು ಯಾಕೆ, ಅದನ್ನ ಬಡವರಿಗೆ ಒಂದು ಮನೆ ಮಾಡಿ ಕೊಟ್ಟಿದ್ದೀರಾ. ಒಂದು ವಿಧವೆ ಮಹಿಳೆಗೆ, ಒಂದು ವಿಧವೆ ಮಹಿಳೆ ಇರ್ತಾಳಪ್ಪ, ನಾನು ಇನ್ನೊಂದು ಮದುವೆ ಆಗೋದಿಲ್ಲ, ನಾನು ಮುಸ್ಲಿಂ ಆಗಿ ಸಾಯ್ತೀನಿ ಅಂತ ಇನ್ನೊಂದು ಮದುವೆ ಆಗೋದಿಲ್ಲ, ನನಗೆ ಯಾರು ದಿಕ್ಕಿಲ್ಲ, ಯಾಕಂದ್ರೆ ಜೀವನಾಂಶ ಕೂಡ ಸಮಟೈಮ್ಸ್ ಸಿಗೋದಿಲ್ಲ. ಶಾಬಾನ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನೀವು ನೋಡಿದ್ರೆ ತಾಯಿ ನಿನಗೊಂದು ಮನೆ ಮಾಡಿಕೊಡ್ತೀನಿ, ಯಾರಾದ್ರೂ ಕೊಟ್ರ ನೀವು? ಯಾರ್ಯಾರು ತಿಂದ್ರು ರಾಜಕಾರಣಿಗಳು? ದೇವೇಗೌಡರು ಹೇಳಿದ್ರಲ್ಲ, ಯಾವ ಬಡ ಮುಸ್ಲಿಮರಿಗೆ ಸಿಗಬೇಕಾದಂತಹ ಜಾಗಗಳು ಅದನ್ನ ಶ್ರೀಮಂತರು ತಿಂದು ಮುಕ್ಕಿ ಹಾಕಿದ್ರಲ್ಲ. ಶ್ರೀಮಂತರಿಗೆ ಹೋಗಬೇಕಾ, ಬಡ ಮುಸ್ಲಿಮರಿಗೆ ಹೋಗಬೇಕಾ? ಬಡ ಮುಸ್ಲಿಮರಿಗೆ ಹೋಗಬೇಕೀಗಲೂ. ಬನ್ನಿ, ಇನ್ನು ರಾಷ್ಟ್ರಪತಿ ಅಂಕಿತ ಹಾಕುವುದೊಂದೇ ಬಾಕಿ. ಅದಾದ ನಂತರ ವಕ್ಫ್ ಬೋರ್ಡ್ ಹೋಗಿ ಉಮ್ಮೀದ್ ಬಿಲ್ ಆಗುತ್ತೆ. ಜಾರಿ ಬಳಿಕ ಬಿಜೆಪಿ ಏನ್ ಮಾಡುತ್ತೆ, ಮುಖ್ಯವಾಗಿ ಉತ್ತರ ಪ್ರದೇಶದಲ್ಲಿ ಏನಾಗುತ್ತೆ? ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಬುಲ್ಡೋಜರ್ ರೆಡಿ ಆಗಿದೆಯಂತೆ. ಎಲ್ಲಾ ಫೈಲ್ ತೆಗೆಸ್ತಾರೆ ಸಿಎಂ ಯೋಗಿ ಆದಿತ್ಯನಾಥ್.
1,20,000 ರೆಕಾರ್ಡ್ಗಳನ್ನು, ಅಂದ್ರೆ ಆಸ್ತಿಯ ಬಿಲ್ ಕಾಗದಗಳನ್ನು, ದಾಖಲೆಗಳನ್ನು. 1,12,000ಕ್ಕೆ ದಾಖಲೆ ಇಲ್ಲ ಅಂತೇಳಿ ಯಾರು ಹೇಳಿದ್ದಾರೆ? ಅಸಾದುದ್ದೀನ್ ಓವೈಸಿ ಹೇಳಿದ್ದಾರೆ. ಹಾಗಂತ ಅದೆಲ್ಲ ಸರ್ಕಾರಕ್ಕೆ ಬರುತ್ತೆ ಅಂತಲ್ಲ. ಅಲ್ಲೂ ಸ್ವಲ್ಪ 70 ವರ್ಷಗಳಿಂದ ಇದ್ದರೆ ವಾಪಸ್ ಅವರಿಗೆ ಕೊಡಬೇಕು ಅನ್ನುವಂಥದ್ದನ್ನು ಟಿಡಿಪಿ ಚಂದ್ರಬಾಬು ನಾಯ್ಡು ಅಪೀಲ್ ಮಾಡಿದ್ದಾರೆ. ಅದನ್ನು ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ ಅಂತ ಕಾಣುತ್ತೆ. ವಕ್ಫ್ ಆಸ್ತಿಗಳ ಸರ್ವೆಗೆ ಸೂಚಿಸಿದ್ದಾರೆ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್. ಸುನ್ನಿ ಶಿಯಾ ವಕ್ಫ್ ಬೋರ್ಡ್ ಸರ್ವೆ ಈಗ ನಡೀತಾ ಇದೆ. ಸುನ್ನಿ ಬೋರ್ಡ್ನ 1,24,000 ಅಕ್ರಮ ಆಸ್ತಿ ಪತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಡಾಕ್ಯುಮೆಂಟ್ ಕೊಟ್ಟರೆ ನಡೆಯುತ್ತೆ. ಶಿಯಾ ಬೋರ್ಡ್ನ 7,785 ಅಕ್ರಮ ಆಸ್ತಿಗಳು ಪತ್ತೆಯಾಗಿದೆಯಂತೆ. ಅಕ್ರಮ ಅಂತ ನಾವು ಹೇಳ್ತಾ ಇದ್ರು ಕೂಡ ಅದಕ್ಕೆ ದಾಖಲೆಗಳು ಅಥವಾ 70 ವರ್ಷದಿಂದ ಏನಾದರೂ ಅದಕ್ಕೆ ಡಾಕ್ಯುಮೆಂಟೇಷನ್ ಇದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಈಗ ಅಷ್ಟು ಆಸ್ತಿಗಳಿಗೆ ದಾಖಲೆ ಕೇಳಲಿರುವ ಯೋಗಿ. ದಾಖಲೆ ಕೊಡದಿದ್ರೆ ಅಕ್ರಮ ಆಸ್ತಿಗಳೆಲ್ಲ ವಶಕ್ಕೆ. ಅಕ್ರಮ ಆಸ್ತಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 1.24 ಇದ್ರೂ ಕೂಡ ಅಕ್ರಮ ಆಸ್ತಿ ಅಂತಂದ್ರೆ ಅದರಲ್ಲಿ ಕೆಲವು ಕಾನೂನು ಇದೆಯಲ್ಲ. 70 ವರ್ಷಗಳಿಂದ ನಾನು ನೋಡಿದ್ದೀನಿ ಇಲ್ಲಿದ್ದಾರೆ ಅಂತಂದ್ರೆ ಹಂಗಾಗಲ್ಲ. ಅದು ಬಿಟ್ಟು ದಾಖಲೆಗಳಿಲ್ಲ ಅಂತಂದ್ರೆ ಸರ್ಕಾರಕ್ಕೆ ಬರುತ್ತೆ. ಇದೇ ಕೆಲಸ ಬಿಜೆಪಿ ಆಡಳಿತ ರಾಜ್ಯಗಳಲ್ಲಿ ಈಗ ನಡೆಯುತ್ತೆ. ಬಹಳ ಕುತೂಹಲ ಇರುವಂತದ್ದು ಕರ್ನಾಟಕದಲ್ಲಿ ಏನು ಮಾಡುತ್ತೆ. ಇವತ್ತಲ್ಲ ನಾಳೆ ಅದನ್ನು ಮಾಡಲೇಬೇಕಾಗತ್ತೆ. ಮುಂದಕ್ಕೆ ಹೋಗೋಣ.